ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿದಿನ ದೇವರ ಸ್ವರವನ್ನ ಕೇಳುವಂತ ಪ್ರೀತಿಯುಳ್ಳ ಎಲ್ಲ ದೇವಜನರೇ, ಈ ದಿನದ ದೇವರ ವಾಕ್ಯ ಯೋನನು ಬರೆದ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 2ನೇ ವಚನ. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿದನು. ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೆನು, ಆಹಾ, ನನ್ನ ಧ್ವನಿಯನ್ನು ಲಾಲಿಸಿದೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ಎಲ್ಲ ದೇವಜನರೇ, ಈ ದಿನದ ನಾವು ಕೇಳಿಕೊಳ್ತಾ ಇರುವಂತಹ ದೇವರ ಶಬ್ದ, ನಿಮ್ಮ ಇಕ್ಕಟ್ಟಿನಲ್ಲಿ ದೇವರು ನಿಮ್ಮ ಸಂಗಡ ಇರುವವರಾಗಿದ್ದಾರೆ ಎಂಬುದಾಗಿ. ಹೌದು, ಇಲ್ಲಿ ಸತ್ಯವೇದದಲ್ಲಿ ನಾವು ಗಮನಿಸಬೇಕಾದಂತಹ ಅನೇಕ ವಿಷಯಗಳನ್ನು ನೋಡುವಾಗ, ಈ ಯೋನನ ಜೀವನದ ಚರಿತ್ರೆ ನಮಗೆಲ್ಲರೂ ಕೂಡ ಚಿರಪರಿಚಿತವಾದಂತಹ ಒಬ್ಬ ವ್ಯಕ್ತಿ, ಸತ್ಯವೇದದಲ್ಲಿ ಚಿಕ್ಕ ಪ್ರವಾದಿ ಎಂಬುದಾಗಿ ಹೇಳುವಂತಹ ಒಬ್ಬ ವ್ಯಕ್ತಿ ಯೋನನಾಗಿದ್ದಾನೆ. ಅದು ಇಲ್ಲಿ ನಾವು ಗಮನಿಸಬೇಕಾದಂಥ ಅನೇಕ ವಿಷಯಗಳಲ್ಲಿ ನಾನು ಇಕ್ಕಟ್ಟಿನಲ್ಲಿ ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾನೆ, ಅಥವಾ ಇಕ್ಕಟ್ಟಿನಲ್ಲಿ ದೇವರು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇವನು ಇಕ್ಕಟ್ಟಿನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಕಾರಣ ಎಂಬುದಾಗಿ ನೋಡುವಾಗ, ದೇವರು ಈ ಯೋನನಿಗೆ ಅಥವಾ ಪ್ರವಾದಿಯಾದ ಈ ಯೋನನಿಗೆ, ನೀನು ನಿನವೆ ಪಟ್ಟಣಕ್ಕೆ ಹೋಗಿ ಅಲ್ಲಿರುವಂತಹ ಜನರುಗಳನ್ನ ನೀನು ಎಚ್ಚರಿಸಬೇಕು. 40 ದಿನದೊಳಗಡೆ ಈ ನಿನವೆ ಪಟ್ಟಣ ನಾಶವಾಗ್ತಾ ಇದೆ, ದೇವರ ಕೋಪವು ಈ ನಿನವೆ ಪಟ್ಟಣದ ಮೇಲೆ ಬಂದಿದೆ ಎಂಬುದಾಗಿ 40 ದಿನಗಳ ಕಾಲ ನೀನು ಸಾರಿ ಅಲ್ಲಿರುವಂತಹ ಜನಗಳಿಗೆ ನೀನು ಬೋಧಿಸಬೇಕು, ಅಥವಾ ನೀನು ಕೂಗಿ ನೀನು ಹೇಳ್ಬೇಕೆಂಬುದಾಗಿ ದೇವರು ಈ ಯೋನನಿಗೆ ಮಾತನಾಡ್ತಾ ಇದ್ದಾರೆ. ಆದರೆ ಈ ಯೋನನು ದೇವರ ಶಬ್ದವನ್ನ ನಿರ್ಲಕ್ಷಿಸಿ, ದೇವರ ಶಬ್ದವನ್ನ ಕೇಳದೆ, ದೇವರ ಮಾತನ್ನ ಕೇಳದೆ, ಇಲ್ಲಿ ಮನುಷ್ಯನಿಗೆ ಅವಿಧೇನಾಗ್ತಾ ಇಲ್ಲ, ಬದಲಿಗೆ ತನ್ನನ್ನ ಪ್ರವಾದಿಯನ್ನಾಗಿ ನೇಮಿಸಿದಂತ ದೇವರಿಗೆ ಅವಿಧೇನಾಗಿ, ದೇವರು ನಿನವೆ ಪಟ್ಟಣಕ್ಕೆ ಹೋಗು ಎಂಬುದಾಗಿ ಹೇಳಿದಾಗಿಯೂ ಕೂಡ ದೇವರಿಗೆ ಅವಿಧೇನಾಗಿ ನಿನವೆಯ ಪಟ್ಟಣವನ್ನು ಬಿಟ್ಟು ತಾರ್ಷೀಷಿಗೆ ಓಡಿ ಹೋಗ್ತಾ ಇದ್ದಾನೆ. ಪ್ರೀತಿಯ ದೇವ ಜನರೇ, ಇವನು ತಾರ್ಷೀಷಿಗೆ ಓಡಿ ಹೋಗ್ತಾ ಇರುವಂಥದ್ದು ಮುಂದೆ ಏನಾಗ್ತದೆ ಎಂಬುದಾಗಿ ಅರಿವು ಯೋನನಿಗೆ ಇಲ್ಲ. ಆದರೆ ಅವನ ಜೀವಿತ ಇಲ್ಲಿ ಅಸ್ತವ್ಯಸ್ತವಾಗುವುದನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಹೌದು, ಇವನ ತಾರ್ಷೀಷಿಗೆ ಓಡಿ ಹೋಗುವಂತ ನಿರ್ಧಾರವನ್ನ ಮಾಡಿ ಒಂದು ಹಡಗನ್ನು ಕೂಡ ಹತ್ತಿ ಅವನು ಹೋಗುವಾಗ ಸಮುದ್ರ ಬೋರ್ಗರಿಸ್ತಾ ಇದೆ, ಸಮುದ್ರ ಶಾಂತವಾಗಿ ಇಲ್ಲ, ಅಲೆಗಳು ಹೇಳ್ತಾ ಇದ್ದಾವೆ, ಬಿರುಗಾಳಿಗಳು ಬರ್ತಾ ಇದೆ, ಹಡಗು ಅಸ್ತವ್ಯಸ್ತವಾಗ್ತಿದೆ, ಜನಗಳು ಭಯ ಪಡ್ತಾ ಇದ್ದಾರೆ. ಯಾಕೆ ಈ ಸಮಸ್ಯೆ, ಯಾಕೆ ಏನಾಗಿದೆ ಎಂಬುದಾಗಿ ಭಯ ಅಲ್ಲಿದ್ದಂಥ ನಾವಿಕರಿಗೆ ಉಂಟಾಗ್ತಾ ಇದೆ. ಆದರೆ ಯೋನನು ಹೇಳ್ತಾರೆ, ನನ್ನನ್ನ ಈ ಸಮುದ್ರ ಒಳಗೆ ಎಸೀರಿ, ಆಗ ಸಮುದ್ರವು ಶಾಂತವಾಗ್ತದೆ ಎಂಬುದಾಗಿ ಹೇಳುವಾಗ ಜನರು, ಅಲ್ಲಿರುವಂತಹ ವ್ಯಕ್ತಿಗಳು ಸಮುದ್ರೊಳಗೆ ಯೋನನನ್ನ ಎಸೆತಾ ಇದ್ದಾರೆ. ಆಗ ಸಮುದ್ರವು ಶಾಂತವಾಗ್ತಾ ಇದೆ. ಪ್ರೀತಿಯ ದೇವರ ಮಕ್ಕಳೇ, ದೇವರಾಗ ಮೀನಿಗೆ ಅಪ್ಪಣೆ ಕೊಡ್ತಾ ಇದ್ದಾರೆ, ದೊಡ್ಡ ಮೀನಿಗೆ ಇನ್ನು ಯೋನನನ್ನ ನುಂಗಬೇಕೆಂಬುದಾಗಿ. ಇಲ್ಲಿ ಯೋನನು 3 ದಿನಗಳ ಕಾಲ ಈ ಇಕ್ಕಟ್ಟಿನಲ್ಲಿ ತಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯೋನನು ತಾರ್ಷೀಷಿಗೆ ಓಡಿ ಹೋಗಿದಂತ ನಿಮಿತ್ತ ತನಗೆ ತಾನು ಕಷ್ಟವನ್ನ ಬರಮಾಡ್ಕೊಳ್ತಾ ಇದ್ದಾನೆ, ತನಗೆ ತಾನು ಇಕ್ಕಟ್ಟುಗಳನ್ನ ಬರಮಾಡ್ಕೊಳ್ತಾ ಇದ್ದಾನೆ, ನನಗೆ ತಾನಾಗಿ ನೋವನ್ನ, ಹಿಂಸೆಗಳನ್ನ ತಾನಿಲ್ಲಿ ಪಡ್ಕೊಳ್ಳೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಸತ್ಯವೇದದಲ್ಲಿ ನಾವು ಗಮನಿಸ್ತೇವೆ, ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟನು, ಆತನು ನನಗೆ ಸದುತ್ತರವನ್ನ ದಯಪಾಲಿಸಿದನು ಎಂಬುದಾಗಿ. ಹೌದು, ಈ ಇಕ್ಕಟ್ಟಿನಲ್ಲಿ ಯೋನನು ಇರುವಾಗ, ಆಗ ಪ್ರಾರಂಭದಲ್ಲಿ ದೇವರ ಶಬ್ದವನ್ನ ಕೇಳದೆ ಓಡಿ ಹೋದಂತ ಯೋನನು ಈ 3 ದಿನಗಳಲ್ಲಿ ಈ ಮೀನಿನ ಹೊಟ್ಟೆ ಒಳಗೆ ಇದ್ದು ಅವನು ಮಾನಸಾಂತರ ಪಡ್ತಾ ಇದ್ದಾನೆ, ಅವನು ಬದಲಾಗ್ತಾ ಇದ್ದಾನೆ. ನಾನು ದೇವರ ಶಬ್ದವನ್ನ ಕೇಳಬೇಕಾಗಿತ್ತು, ನಾನು ದೇವರ ಮಾತನ್ನ ಕೇಳಬೇಕಾಗಿತ್ತು, ನಾನು ನಿನವೆ ಪಟ್ಟಣಕ್ಕೆ ಹೋಗ್ಬೇಕಾಗಿತ್ತು, ದೇವರ ಮಾತನ್ನ ನಾನು ನಿರ್ಲಕ್ಷಿಸಿದೆ ಎಂಬ ಅವನೊಳಗೆ ಒಂದು ಮಾನಸಾಂತರ ಬರ್ತಾ ಇದೆ. ಅವನೊಳಗೆ ಒಂದು ನೋವು, ಅವನ ಗಿಲ್ಟ್ ಅವನೊಳಗೆ ಕಾಡ್ತಾ ಇದೆ. ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಇಕ್ಕಟ್ಟಿನಲ್ಲಿ ನಾನು ಮೊರೆ ಇಡ್ತಾ ಇದ್ದೇನೆ, ನನಗೆ ಸದುತ್ತರವನ್ನ ದೇವರು ದಯಪಾಲಿಸ್ತಾ ಇದ್ದಾನೆ ಎಂಬುದು. ಹೌದು, ಅದು ಮಾತ್ರವಲ್ಲದೆ ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೆನು, ಆಹಾ, ನನ್ನ ಧ್ವನಿಯನ್ನು ಲಾಲಿಸಿದೆ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಆ ಸಮುದ್ರದ ಒಳಗಡೆ ಆ ಮೀನಿನೊಳಗೆ ಇದ್ದಂತ ಆ ಯೋನನು ಅಷ್ಟು ಕೂಗಿದ್ರು, ಅಷ್ಟು ಪ್ರಾರ್ಥನೆ ಮಾಡಿದ್ರು, ಅವನ ಶಬ್ದ ವ್ಯಕ್ತಿಗಳಿಗೆ ಕೇಳಿಸ್ತಾ ಇಲ್ಲ, ಕುಟುಂಬಸ್ಥರಿಗೆ ಕೇಳಿಸ್ತಾ ಇಲ್ಲ, ಎಸೆದಂತ ನಾವಿಕರಿಗೆ ಕೇಳಿಸ್ತಾ ಇಲ್ಲ. ಎಸೆದಂತ ನಾವಿಕರು ಸಮುದ್ರವನ್ನ ದಾಟಿ ಹೋದ್ರು, ಅವನನ್ನ ಬಿಟ್ಟು ಹೋದ್ರು, ಅವನಿಗೆ ಏನಾದ ಎಂಬ ಯೋಚನೆ ಅಲ್ಲಿದ್ದಂಥ ಸಮುದ್ರದಲ್ಲಿ ಹಡಗಿನಲ್ಲಿ ಹಾದುದಂತ ನಾವಿಕರಿಗೆ ಗೊತ್ತಿಲ್ಲ. ಆದರೆ ಆ ಸಮುದ್ರಕ್ಕೆ, ಅಲ್ಲಿದ್ದಂಥ ಮೀನಿಗೆ ಅಪ್ಪಣೆ ಕೊಟ್ಟಂತ ದೇವರಿಗೆ ಆ ಶಬ್ದವು ಕೇಳಿಸ್ತಾ ಇದೆ, ಆ ಮಾತನ್ನ ಕೇಳಿಸ್ತಾ ಇದೆ, ಆ ವಿಧೇಯತೆ ದೇವರಿಗೆ ಕೇಳಿಸ್ತಾ ಇದೆ. ಪ್ರೀತಿಯ ದೇವ ಜನರೇ, ದೇವರ ಶಬ್ದವನ್ನ ಕೇಳದೆ ಇಕ್ಕಟ್ಟುಗಳನ್ನ ತಾವಾಗಿ ಬರಮಾಡಿಕೊಂಡು ದೇವರಿಗೆ ಅವಿಧೇಯರಾಗಿ ಜೀವಿಸಿ
ದೇವರೇ ನನ್ನನ್ನು ಮಾರ್ಪಡಿಸಿ ಎಂಬುದಾಗಿ ಕೂಗಿಕೊಳ್ತಾ ಇರುವಂತಹ ಪ್ರೀತಿಯುಳ್ಳ ದೇವ ಜನರೇ, ಅನೇಕ ಕಷ್ಟ, ಇಕ್ಕಟ್ಟು, ನಷ್ಟ, ಅವಮಾನಗಳಲ್ಲಿ, ಅನೇಕ ನೋವುಗಳಲ್ಲಿ ಇರುವಂತಹ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮ ಕೂಗುಗಳನ್ನು ಯಾರು ಕೇಳಿಸದೇ ಇರುವಾಗ ನಿಮ್ಮ ಕೂಗನ್ನು ಕೇಳಿಸಿಕೊಳ್ಳುವಂಥ ಒಬ್ಬ ದೇವರಿದ್ದಾರೆ. ಹೌದು, ವೇದದಲ್ಲಿ ನಾವು ಹನ್ನಳ ಕುರಿತಾಗಿ ನಾವು ನೋಡಲ್ಪಡ್ತಾ ಇದ್ದೇವೆ. ಅವಳ ಕೂಗು, ಅವಳ ಶಬ್ದ ಯಾರಿಗೂ ಮುಟ್ಟುತ್ತಾ ಇಲ್ಲ. ತನ್ನ ಗಂಡನಿಗೆ ಅವಳ ಕಣ್ಣೀರು ಕಾಣಿಸ್ತಾ ಇಲ್ಲ, ತನ್ನ ನೋವು ಅವಳ ಗಂಡನಿಗೆ ಕಾಣಿಸ್ತಾ ಇಲ್ಲ, ತನ್ನ ನೋವು ತನ್ನ ಯಾಜಕನಿಗೆ ಕಾಣಿಸ್ತಾ ಇಲ್ಲ. ಅವಳು ಕಣ್ಣೀರಿಡ್ತಾ ಇದ್ದಾಳೆ, ನೋವು ಪಡ್ತಾ ಇದ್ದಾಳೆ, ಒಂದು ಮಗು ಇಲ್ಲ ಎಂಬುದಾಗಿ ಅಳ್ತಾ ಇದ್ದಾಳೆ, ಗೋಳಾಡ್ತಾ ಇದ್ದಾಳೆ. ಪ್ರತಿ ವರ್ಷನೂ ಕೂಡ ಆ ಶಬ್ದ ಅವಳ ಕುಟುಂಬಸ್ಥರಿಗೆ ಕೇಳಿಸದೇ ಇರಬಹುದು, ಅವನ ಯಾಜಕನಿಗೆ ಕೇಳಿಸದೇ ಇರಬಹುದು, ಆದರೆ ದೇವರ ಆ ಶಬ್ದವನ್ನು ಕೇಳಿಕೊಂಡಿದ್ದಾರೆ. ಅದೇ ಪ್ರಕಾರವಾಗಿ ಯೋನನ ಜೀವಿತದಲ್ಲಿಯೂ ಕೂಡ ಅವನ ಶಬ್ದವನ್ನು ಕೇಳ್ತಾ ಇದ್ದಾರೆ, ಅವನ ವಿಧೇಯತ್ವವನ್ನು ದೇವರು ಕೇಳ್ತಾ ಇದ್ದಾರೆ, ಅವನ ಇಕ್ಕಟ್ಟಿನ ಪ್ರಾರ್ಥನೆಗಳನ್ನು ದೇವರು ಕೇಳ್ತಾ ಇದ್ದಾರೆ. ಪ್ರೀತಿಯ ದೇವ ಜನರೇ, ಈ ದಿನಮಾನಗಳಲ್ಲಿ ಕಷ್ಟ, ಇಕ್ಕಟ್ಟು, ನೋವು, ಕಣ್ಣೀರು, ಅವಮಾನಗಳಲ್ಲಿ ಜೀವಿಸ್ತಾ ಇರುವಂಥ ಎಲ್ಲ ದೇವ ಜನರೇ, ನಿಮ್ಮ ಶಬ್ದವನ್ನು ದೇವರು ಕೇಳ್ತಾರೆ. ನಿಮ್ಮ ಕಣ್ಣೀರನ್ನು ದೇವರು ನೋಡ್ತಾ ಇದ್ದಾರೆ. ನಿಮ್ಮ ಎಲ್ಲ ಇಕ್ಕಟ್ಟುಗಳ ಪರಿಸ್ಥಿತಿಗಳನ್ನು ದೇವರು ನೋಡ್ತಾ ಇದ್ದಾರೆ. ಹೌದು, ನಿಮ್ಮ ಎಲ್ಲ ಇಕ್ಕಟ್ಟಿನಲ್ಲಿಯೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಜೊತೆ ಇದ್ದಾರೆ. ಹೌದು, ನಿಮ್ಮ ಕೂಗನ್ನು ನಿಮ್ಮ ಕುಟುಂಬಸ್ಥವರು ಕೇಳದೇ ಇರಬಹುದು, ನಿಮ್ಮ ನೋವನ್ನು ನಿನ್ನ ಅಣ್ಣ ತಮ್ಮಂದಿಯವರು ಕೇಳದೇ ಇರಬಹುದು, ನಿನ್ನ ಕಣ್ಣೀರನ್ನು ನಿನ್ನ ಅಕ್ಕ ತಂಗಿಯರು ಕೇಳದೇ ಇರಬಹುದು, ನಿನ್ನ ಎಲ್ಲ ನೋವುಗಳನ್ನು, ನಿನ್ನ ಎಲ್ಲ ಪರಿಸ್ಥಿತಿಗಳನ್ನು ನಿನ್ನ ಸ್ನೇಹಿತರು, ನಿನ್ನ ಸ್ನೇಹಿತಿಯರು ಕಾಣದೇ ಇರಬಹುದು. ಆದರೆ ಯಾವುದೋ ಒಂದು ಮೂಲೆಯಲ್ಲೋ, ಯಾವುದೋ ಒಂದು ರೂಮ್ನಲ್ಲೋ, ಯಾವುದೋ ಒಂದು ಜಾಗದಲ್ಲೋ ದೇವರ ಸಾನ್ನಿಧ್ಯದಲ್ಲಿ ಕೂತು ಪ್ರತಿದಿನ ಕಣ್ಣೀರಿಟ್ಟು, ದೇವರೇ ನನ್ನನ್ನು ಬದಲಾಯಿಸು ಸ್ವಾಮಿ, ನಾನು ನಿನ್ನ ಶಬ್ದವನ್ನು ಕೇಳ್ತೇನೆ ಎಂಬುದಾಗಿ ಮೊರೆ ಇಟ್ಟು, ನಾನು ಮಾನಸಾಂತರ ಹೊಂದಿದ್ದೇನೆ, ನಾನು ನಿನ್ನ ಶಬ್ದವನ್ನು ಕೇಳ್ತೇನೆ ಎಂಬುದಾಗಿ ಪ್ರತಿದಿನ ದೇವರಲ್ಲಿ ಕೇಳ್ತಾ ಇರುವಂತಹ ಪ್ರೀತಿಯುಳ್ಳ ದೇವ ಜನರೇ, ಈಗ ದೇವರ ಶಬ್ದ ನಿಮಗಾಗಿದೆ. ದೇವರು ನಿಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ಅದನ್ನು ಉತ್ತರ ಕೊಡುವನಾಗಿದ್ದಾನೆ. ವಾಕ್ಯ ಸ್ಪಷ್ಟವಾಗಿ ಹೀಗೆ ಹೇಳ್ತದೆ, ಗರ್ಭದಲ್ಲಿ ನಾನು ಕೂಗಿಕೊಳ್ತಾ ಇದ್ದೇನೆ ಎಂಬುದಾಗಿ. ಹೌದು, ಅವನು ಮೀನಿನೊಳಗೆ ಇದ್ದು ಕೂಗ್ಕೊಳ್ತಾ ಇದ್ದಾನೆ. ಅವನ ಶಬ್ದ ಯಾರಿಗೂ ಕೇಳ್ತಾ ಇದ್ದಲ್ಲ, ಯಾರ ಶಬ್ದ ಅವರಿಗೆ ಕೇಳಿಸ್ತಾ ಇದ್ದಲ್ಲ. ಪ್ರೀತಿಯುಳ್ಳ ದೇವ ಜನರೇ, ನೀನು ಎಂಥ ನೋವಿನಲ್ಲಿದ್ದರೂ ಕೂಡ, ನೀನು ಎಂಥ ಸಮಸ್ಯೆಯಲ್ಲಿದ್ದರೂ ಕೂಡ, ನಿನ್ನ ಸಮಸ್ಯೆನ ಇದನ್ನು ಯಾರು ಕೇಳ್ತಾ ಇಲ್ಲ ಎಂಬುದಾಗಿ ಬೇಸರದಲ್ಲಿ ಇದ್ದರೂ ಕೂಡ, ನನ್ನ ಸಮಸ್ಯೆಯನ್ನು ಕೇಳಿಸ್ಕೊಳ್ಳೋಕ್ಕೆ ಯಾರು ಇಲ್ವಲ್ಲ ಎಂಬುದಾಗಿ ನೀವು ನೋವನ್ನು ಪಡ್ತಾ ಇದ್ರೂ ಕೂಡ ಭಯ ಪಡಬೇಡ್ರಿ, ನೀವು ಚಿಂತೆ ಮಾಡಬೇಡ್ರಿ, ಕಳವಳ ಪಡಬೇಡ್ರಿ, ಕುಂದೋಗ್ಬೇಡ್ರಿ, ಧೈರ್ಯಗೆಡಬೇಡ್ರಿ, ಧೈರ್ಯವುಳ್ಳವರಾಗಿರ್ರಿ. ನಿಮಗಾಗಿ ಶೂರನಾಗಿರುವಂಥ ದೇವರು, ನಿಮಗಾಗಿ ಲೋಕವನ್ನು ಜಯಿಸಿದಂತಹ ದೇವರು ನಿಮ್ಮ ಶಬ್ದವನ್ನು ಕೇಳಬೇಕೆಂಬುದಾಗಿ ಪ್ರತಿದಿನ ನಿಮಗೋಸ್ಕರವಾಗಿ ನಿಮ್ಮ ಜೊತೆಗಾರನಾಗಿದ್ದು, ನಿಮ್ಮ ಸಂಗಡಿಗನಾಗಿದ್ದು, ನಿಮ್ಮ ಶಬ್ದವನ್ನು ಕೇಳಬೇಕೆಂಬುದಾಗಿ ಬಯಸ್ತಾ ಇರುವಂಥ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಇಕ್ಕಟ್ಟಿನಲ್ಲಿ ನಿಮ್ಮ ಸಂಗಡ ಇದ್ದಾರೆ, ನಿಮ್ಮ ಇಕ್ಕಟ್ಟಿನಲ್ಲಿ ನಿಮ್ಮ ಜೊತೆ ಇದ್ದಾರೆ. ಭಯ ಪಡಬೇಡ್ರಿ, ಧೈರ್ಯವಾಗಿರ್ರಿ. ಯೋನನನ್ನ ಮೇಲಕ್ಕೆ ಎತ್ತಿದ ರೀತಿಯಲ್ಲಿ ಮುಂದೊಂದಿನ ದೇವರು ನಿಮ್ಮನ್ನು ಕೂಡ ಮೇಲಕ್ಕೆ ಎತ್ತಿ ನಿಮ್ಮನ್ನು ನಡೆಸುವಂತಹ ದೇವರಾಗಿದ್ದಾರೆ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮೆಲ್ಲರನ್ನ ಹೇರಳವಾದ ರೀತಿಯಲ್ಲಿ ನಿಮ್ಮನ್ನು ದೇವರು ಘನಪಡಿಸಲಿಕ್ಕಾಗುವಂತೆ ದೇವರ ಮೇಲೆ ಆಶೀರ್ವಾದ ಮಾಡಲಿ ಎಂಬುದಾಗಿ ಬೇಡಿಕೊಳ್ತಾ ಇದ್ದೇನೆ. ದೇವರಿಗೆ ಸ್ತೋತ್ರ. ದೇವರ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೆನ್.